ಹಾಯ್ ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಿ. ಇವತ್ತು ಪಿಕಲ್ಡ್ ಆನಿಯನ್ ರೆಸಿಪಿ ಹೇಳ್ತೀನಿ. ಇಂಥ ಆನಿಯನ್ಸನ್ನು ಹೆಚ್ಚಾಗಿ ರೆಸ್ಟೋರೆಂಟ್ಸ್ ಧಾಬಾ ಹೋಟೆಲ್ಸ್ ಒಳಗೆ ಕೊಡ್ತಾರೆ. ನಾರ್ಮಲ್ ಆಗಿ ತಿನ್ನೋವಂಥ ಆನಿಯನ್ಕಿನ್ನ ಇವ ಭಾಳ ಕ್ರಂಚಿ ಇರ್ತಾವೆ, ಭಾಳ ಟೇಸ್ಟ್ ಇರ್ತಾವೆ. ಆಮೇಲೆ ಇವನ್ನ ಮಾಡೋಕೆ ಭಾಳ ಟೈಮಿನ ಹಿಡಿಯೋದಲ್ಲ, ಅಗದಿ ಕಡಿಮೆ ಟೈಮ್ ಒಳಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಬೋದು. ಸೊ ನಡೀರಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಆಮೇಲೆ ನೀವು ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗಾಗೈತಿ ಅಂತಂದು. ಫಸ್ಟ್ ಒಂದು ಡಬ್ರಿ ಒಳಗೆ 2 ಗ್ಲಾಸ್ನಷ್ಟು ನೀರು ಹಾಕೊಳಕತ್ತೀನಿ. ಅರ್ಧ kg ಸಣ್ಣ ಉಳ್ಳಾಗಡ್ಡಿಗೆ ಇಷ್ಟು ನೀರು ಸಾಕಾಗ್ತೈತಿ. ನೆಕ್ಸ್ಟ್ 1 ಇಂಚಿನಷ್ಟು ದಾಲ್ಚಿನ್ನಿ, 10 ರಿಂದ 12 ಮೆಣಸ್ಕಾಳು, 5-6 ಲವಂಗ ಹಾಕೊಳಕತ್ತೀನಿ. ನೆಕ್ಸ್ಟ್ ಇದ್ರೊಳಗೆ ಅರ್ಧಕ್ಕಿಂತ ಕಡಿಮೆ ಬೀಟ್ರೂಟನ್ನು ಹಿಂಗೆ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೊಳಕತ್ತೀನಿ. ಬೀಟ್ರೂಟ್ ಹಾಕೊಳ್ಳೋದ್ರಿಂದ ಉಳ್ಳಾಗಡ್ಡಿ ಮಸ್ತ್ ಕೆಂಪು ಕಲರ್ ಬರ್ತೈತಿ. ಸೊ ಇವೆಲ್ಲ ಹಾಕಿಂದ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು 5 ರಿಂದ 6 ನಿಮಿಷ ಕುದಿಸ್ಕೋಬೇಕು. ಬೀಟ್ರೂಟ್ ಕಲರೆಲ್ಲ ನೀರೊಳಗೆ ಬಿಟ್ಕೋತೈತಿ. 5-6 ನಿಮಿಷ ಆಗಿಂದ ಗ್ಯಾಸ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋವರೆಗೂ ಸೈಡ್ ಇಡಬೇಕು. ನೆಕ್ಸ್ಟ್ ನಾನಿಲ್ಲೇ ಅರ್ಧ kg ಅಷ್ಟು ಸಣ್ಣ ಉಳ್ಳಾಗಡ್ಡಿ ತೊಗೊಂಡೇನಿ. ಇವ ಕೆಂಪು ಉಳ್ಳಾಗಡ್ಡಿ ಬೇಕಂದ್ರೆ ಬಿಳಿ ಉಳ್ಳಾಗಡ್ಡಿನೂ ಹಾಕ್ಬೋದು. ನೆಕ್ಸ್ಟ್ ಇವ್ರದ್ದು ಸಿಪ್ಪೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಆಮೇಲೆ ಇವ ಭಾಳ ಸಣ್ಣನೂ ಏನಿಲ್ಲ, ಒಂದು ಸೈಜ್ ಇದಾವೆ ಇವನ್ನ ಕಟ್ ಮಾಡ್ಕೊಳ್ಳೋಣ ಅಂತ. ಕಟ್ ಮಾಡ್ಕೊಳ್ಳೋದಂದ್ರೆ ನಾನು ಕಟ್ ಮಾಡಿ ಸಪ್ರೇಟ್ ಏನು ಮಾಡ್ಕೊಳ್ಳೋಗತ್ತಿಲ್ಲ. ಹಿಂಗೆ ನಾ ಹೆಂಗೆ ಕಟ್ ಮಾಡತ್ತೀನಿಲ್ಲ ಹಿಂಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಈ ಸೈಜ್ ಅದಾವ ಅಂತಂದು ಇವನ್ನ ಈ ರೀತಿ 4 ಕಡೆ ಕಟ್ ಮಾಡ್ಕೊಳಕತ್ತೀನಿ. ಅಕಸ್ಮಾತ್ ಸಣ್ಣ ಇದ್ದು ಅಂತಂದ್ರೆ ಈ ರೀತಿ ಮಿಡಲ್ ಒಂದೇ ಸೈಡ್ ಇಷ್ಟ ಕಟ್ ಮಾಡ್ಕೊಂಡ್ರೆ ಸಾಕಿವು. ಅಷ್ಟು ಉಳ್ಳಾಗಡ್ಡಿನೂ ಇದೇ ರೀತಿ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಇವನ್ನ ಒಂದು ಏರ್ಟೈಟ್ ಡಬ್ಬಿ ಒಳಗೆ ಹಾಕೊಳಕತ್ತೀನಿ. ಇದೇ ಡಬ್ಬಿ ಒಳಗೆ ನೆಕ್ಸ್ಟ್ ಬೀಟ್ರೂಟದ ನೀರು, ಆಮೇಲೆ ಒಂದು ಸ್ವಲ್ಪ ವಿನಿಗರ್ ಹಾಕೋಬೇಕಾಗ್ತೈತಿ. ಸೊ ಡಬ್ಬಿ ಒಂದು ಸ್ವಲ್ಪ ದೊಡ್ಡದನ್ನು ತಗೋರಿ. 1 ಸ್ಪೂನಷ್ಟು ಉಪ್ಪು ಹಾಕೊಳಕತ್ತೀನಿ. 1 ಇಂಚಿನಷ್ಟು ಶುಂಠಿನ ಹಿಂಗೆ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ. 4 ರಿಂದ 5 ಹಸಿಮೆಣ್ಸಿನ್ಕಾಯಿನೂ ಹಿಂಗೆ ಕಟ್ ಮಾಡ್ಕೊಂಡು ಇದ್ರೊಳಗೆ ಹಾಕ್ಕೊಂಡೀನಿ. ಆಮೇಲೆ ಬೀಟ್ರೂಟದ ನೀರು ಏನಿತ್ತಲ್ಲ ಅದು ಪೂರ್ತಿ ತಣ್ಣಗಾಗೈತಿ. ಸೊ ಬೀಟ್ರೂಟನ್ನು ಹಾಕ್ಬೇಕು ಅದ್ರೊಳಗೆ, ಬರೀ ನೀರಷ್ಟೇ ಏನಲ್ಲ. ಬೀಟ್ರೂಟ್ ಮೆಣಸ್ಕಾಳು ಮತ್ತು ಲವಂಗ ಎಲ್ಲ ಇತ್ತಲ್ಲ, ಸೊ ಎಲ್ಲನೂ ಸೇರಿಸಿ ಇದ್ರೊಳಗೆ ಹಾಕ್ಬೇಕು. ಬೀಟ್ರೂಟದ ನೀರು ಎಷ್ಟಂದ್ರೆ 75% ಅಷ್ಟು ಹಾಕ್ಬೇಕು. ಉಳ್ದಿದ್ದು 25% ವಿನಿಗರ್ ಹಾಕಬೇಕು. ಸೊ ನಾನು ವಿನಿಗರ್ ಹಾಕೊಳಕತ್ತೀನಿ. ನೆಕ್ಸ್ಟ್ ಇಷ್ಟೇ, ಇದಕ್ಕೆ ಮತ್ತು ಜಾಸ್ತಿ ಏನು ಹಾಕೋಂಗಿಲ್ಲ. ನೆಕ್ಸ್ಟ್ ಈ ಡಬ್ಬಿನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಶೇಕ್ ಮಾಡ್ತೀನಿ. ಉಪ್ಪು ಮತ್ತು ವಿನಿಗರ್ ಬೀಟ್ರೂಟ್ ನೀರು ಎಲ್ಲ ಕಂಬೈನ್ ಆಗ್ತೈತಿ. ಸ್ವಲ್ಪ ಶೇಕ್ ಮಾಡಿ ಆಗಿಂದ ನೆಕ್ಸ್ಟ್ ಇದನ್ನು 24 ತಾಸುವರೆಗೂ ನಾನು ಫ್ರಿಜ್ ಒಳಗೆ ಸ್ಟೋರ್ ಮಾಡ್ತೀನಿ. ಸೊ ಇದನ್ನು ಫ್ರಿಜ್ ಒಳಗೆ ಸ್ಟೋರ್ ಮಾಡಿ 24 ಅವರ್ಸ್ ಆಗೈತಿ. ನೆಕ್ಸ್ಟ್ ಇದನ್ನು ಓಪನ್ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದು ಡಬ್ಬಿ ಒಳಗೆ ಹಾಕ್ಕೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬೀಟ್ರೂಟ್ ಹಾಕಿದ್ದಕ್ಕೆ ಉಳ್ಳಾಗಡ್ಡಿ ಕಲರ್ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ, ಪಿಂಕ್ ಕಲರ್ ಕಾಣಕತ್ತೈತಿ. ಇದ್ರೊಳಗಿಂದು ಬರೀ ಉಳ್ಳಾಗಡ್ಡಿ ಅಷ್ಟಲ್ಲ, ಬೀಟ್ರೂಟನ್ನು ತಿನ್ಬೋದು, ಮೆಣಸಿನ್ಕಾಯಿನೂ ತಿನ್ಬೋದು, ಭಾಳ ಟೇಸ್ಟ್ ಇರ್ತಾವೆ. ಬೇಕಂದ್ರೆ ಗಜ್ರಿನೂ ಹಾಕ್ಕೋಬೋದು ಇದ್ರ ಜೊತೆನ. ವಿನಿಗರ್ ಮತ್ತು ಉಪ್ಪು ಉಳ್ಳಾಗಡ್ಡಿ ಹೀರ್ಕೊಂಡಿರ್ತೈತಲ್ಲ, ಭಾಳ ಕ್ರಂಚಿ ಇರ್ತೈತಿ. ಟೇಸ್ಟ್ ಮಾತ್ರ ನಾರ್ಮಲಾಗಿ ತಿನ್ನೋವಂಥ ಉಳ್ಳಾಗಡ್ಡಿಕಿನ್ನ ಇದು ಭಾಳ ಟೇಸ್ಟ್ ಅನ್ನಿಸ್ತೈತಿ. ಆಮೇಲೆ ಇವನ್ನ ಫ್ರಿಜ್ ಒಳಗೆ ಸ್ಟೋರ್ ಮಾಡೋದಾದ್ರೆ 10 ರಿಂದ 12 ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಸೊ ನೋಡಿದ್ರಲ್ಲ ಪಿಕಲ್ಡ್ ಆನಿಯನ್ ಮಾಡೋದು ಎಷ್ಟೊಂದು ಈಸಿ, ಎಷ್ಟು ಬೇಗ ಆಯಿತು ಅಂತಂದು. ನಿಮ್ಮ ಹತ್ರನೂ ಇಂಥವ ಸಣ್ಣ ಉಳ್ಳಾಗಡ್ಡಿ ಇದ್ರೆ ನೀವು ಒಮ್ಮೆ ಹಿಂಗೆ ಮಾಡಿ ನೋಡಿರಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದಗಳು.